ಸೌಜನ್ಯ ಪ್ರಕರಣದಲ್ಲಿ ಯಾರು ನಿಜವಾದ ಕಲ್ಪ್ರಿಟ್ ಅನ್ನೋಂಥದ್ದನ್ನು ಸಮಾಜದ ಮುಂದ್ಗಡೆ ತಂದು ಈಗ ಏನು ವಿಠಲಗೌಡ ಅಂತ ಹೇಳಿದ್ದೀನಿ ಅದನ್ನು 100% ಸಾಬೀತುಪಡ್ತೀನಿ ಸರ್. ಏನು ಮಾಡೋದು ಸರ್ ವಿಠಲ್ಗೌಡ? ಆ ಹೆಣ್ಮಗಳ ಮೇಲೆ ಅತ್ಯಾಚಾರ ಮಾಡಿದ್ರೆ ಕೊಲೆ ಮಾಡಿದ್ದಾರೆ ಸರ್. ವಿಠಲ್ಗೌಡನೇ ಅತ್ಯಾಚಾರ ಮಾಡಿ? ಹೌದು ಸರ್. ಈಗ ನಾನು ನಿಮ್ಗೆ ಹೇಳ್ತೀನಿ ಸರ್, ನಾನು ಹೋಗಿ ಆರೋಪ ಮಾಡಿ ದೂರು ಕೊಡೋವರೆಗೂ ವಿಠಲ್ಗೌಡ ಎಷ್ಟು ಮಾಧ್ಯಮ ಮಂದಿ ಬರ್ತಿದ್ರು. ನಾನು ಹೋಗಿ ದೂರು ಕೊಟ್ಟ ಮೇಲೆ ಇದು ಹೇಳಿದ ಮೇಲೆ ಇವತ್ತೆಲ್ಲರೂ ಕಾಣಿಸ್ತಿಲ್ಲ. ಅವಾಗ ನೋಡಿದ್ದೀವಿ ಸರ್ ನಾವು ಯಾಕಂದರೆ ಸೌಜನ್ಯ ಪ್ರಕರಣ ನಾವು ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಸೊ ಬಂದಿದ್ದಾರೆ, ತುಂಬ ಸಲ ಬಂದವ್ರೆ. ನೀವು ಹೇಳಿಕೆ ಕೊಟ್ಟಾದ್ಮೇಲೆ ಕೂಡ ಬಂದಿದ್ದಾರೆ ಸರ್. ಆಯ್ತು ಸರ್, ಹತ್ರ ಮಾತಾಡಿಸಿ. ಈಗ ತನಿಖೆ ಪ್ರಾರಂಭ ಆದರೆ ಅವರು ಮುಂಪರ ಪರೀಕ್ಷೆ ಒಳಪಡೋಕ್ಕೆ ಒಪ್ಕೊಳ್ತಾ ಕೇಳಿ ಸರ್. ಸರ್ ಮುಂಪರು ಪರೀಕ್ಷೆಗಳೆಲ್ಲ ಹೆಂಗಾಗ್ಬಿಟ್ಟಿದೆ ಗೊತ್ತಾ ಸರ್? ನಮಗೊಂದು ನಾವು ತುಂಬಾ ಒಂದೇ ಸಲ ನಮ್ಮ ಸ್ನೇಹಿತರು ಇದ್ದಾರೆ FSL ಅಲ್ಲಿ. ಅವ್ರು ಹೇಳಂತ ಏನು ಸರ್ ಗೊತ್ತಾ, ಈಗ ನೀವು ಆಧ್ಯಾತ್ಮ ನಂಬುವಂತ ಅದಕ್ಕೆ ಹೇಳ್ತೀನಿ ಕೇಳಿ. ಈಗ ನಾನು FSL ಮುಂಪರು ಪರೀಕ್ಷೆಗೆ ಒಳಗಾಗ್ತೀನಿ ಅಂತ ತಿಳ್ಕೊಳ್ಳಿ. ನಾನು ಮೆಂಟಲಿ ಸುಳ್ಳು ಹೇಳಲೇಬೇಕು ಅನ್ನೋಂಥ ದೃಢ ನಿರ್ಧಾರ ಮಾಡ್ಕೊಂಡು ನೀವು ಪರೀಕ್ಷೆಗೆ ಒಳಗಾದ್ರೂ ಕೂಡ ನೀವು ಸುಳ್ಳೇ ಹೇಳೋದು. ಅಷ್ಟಲ್ಲ ಸರ್. ಇವಾಗ ಮುಂಪರು ಪರೀಕ್ಷೆಗಳೆಲ್ಲ ಪಾರದರ್ಶಕವಾಗಿದೆ. ಮುಂಪರು ಪರೀಕ್ಷೆಯಲ್ಲಿ ಆಗಿರುವಂತದ್ದೆಲ್ಲ ಹೇಳ್ದಲ್ಲ, ನಮ್ಮ ವ್ಯವಸ್ಥೆಯಲ್ಲಿ ನಾವು ಯಾವ್ದು ನಂಬಿಸ್ತಿಲ್ಲ ಅಲ್ವಾ? ಅದು ಬರೀ ಅದೊಂದೇ ಸಾಕ್ಷ್ಯಗಳ ಬಗ್ಗೆ ನಾನು ಹೇಳ್ತಿಲ್ಲ, ಹಲವಾರು ಸಾಕ್ಷ್ಯಗಳಿದೆ. ಸಂತೋಷ್ ರಾವ್ ಒಳಗಡೆ ಸಂತೋಷ್ ರಾವ್ದೇನು? ಸಂತೋಷ್ ರಾವ್ ಆ ಒಂದು ಹೆಣ್ಣುಮಗಳು ಶವ ಸಾಕ್ಷಿ ಸಂದರ್ಭದಲ್ಲಿ ಸಂತೋಷ ಆ ಸ್ಥಳದಲ್ಲಿದ್ದು ನಿಜ ನನ್ನ ಪ್ರಕಾರ. ಆ ಶವ ಸಾಗಿಸುವಂಥ ವಿಚಾರದಲ್ಲಿ ಆ ವಿಠಲ್ಗೌಡನಿಗೆ ಸಹಾಯ ಮಾಡೋದು ನಿಜ. ಬಟ್ ನೀವು ಹೆಂಗೆ ಹೇಳ್ತೀರಾ? ನೀವೇ ಪ್ರತ್ಯಕ್ಷದರ್ಶಿ ಅನ್ನೋ ರೀತಿಯಲ್ಲಿ ಹೇಳ್ತೀರಿ ಸರ್. ಹೇಳೋಣ ಸರ್, ನನಗೆ ನೋಡಿ ಸರ್, ರೇಪ್ ಮಾಡ್ದ ಸಂತೋಷ್ ರಾವ್ ಅದನ್ನು ಸಾಗಿಸ್ತಾನೆ ಅಲ್ಲ, ನೀವು ಹೇಳೋದು ಅಂತ ಹೇಳಿದ್ರೆ ನೀವು ಪ್ರತ್ಯಕ್ಷದರ್ಶಿ ಅನ್ನೋಂಥ ರೀತಿಯಲ್ಲಿ ಹೇಳ್ತೀನಿ ಕೇಳಿ ಸರ್. ಸಾಕ್ಷಿ ಹೇಳಿ ಹೇಳ್ತೀನಿ ಕೇಳಿ. ನಾನು 20 ವರ್ಷಗಳಿಂದ ಇದೇ ಕ್ರಿಮಿನಲ್ ಅಪರಾಧ ಪ್ರಕರಣದಲ್ಲಿ ಸಾಕಷ್ಟು ಹೋರಾಟ ಮಾಡೋನು. ಆ ಸಾಕ್ಷ್ಯಗಳು ಇಟ್ಕೊಂಡಾಗ ಅದು ಏನಾಗಿದೆ ಅಂತ ನನಗೆ ಹೇಳೋಣ, ಅದೊಂದು ಶಕ್ತಿ ನನಗೆ ದೇವ್ರು ಕೊಟ್ಟಿದ್ದಾನೆ. ಇವತ್ತವರೆಗೂ ನಾನು ಏನು ಹೇಳಿದ್ದೀನಿ ನಿಜ ಸುಳ್ಳು ಅಂತ ಎಲ್ಲೂ ಆಗಿಲ್ಲ. ಈಗ ಹೇಳೋಣ ಆಂಟೋ ಕೊಲೆ ಪ್ರಕರಣದಲ್ಲೂ ಅಷ್ಟೇ ನಾನು ಏನು ಹೇಳೋದು ನಿಜ ಅಂತೇಳಿ ನಿಮ್ಗೆ ದಾಖಲೆ ಕೊಡ್ತೀನಿ. COD ಅಧಿಕಾರಿ ಬರೆದಿದ್ದಾರೆ, ಆದರೆ ಅದು ನ್ಯಾಯಾಲಯ ಕೊಡಲ್ಲ. ಇದು ಅದೇ ಥರ ಸರ್. ಅಷ್ಟಿಲ್ಲ ನಾನು ಹೇಳೋದು. ಈವರೆಗೆ ಆಗಿರೋಂಥ ಸರ್ ಕೋರ್ಟು ಆ ರೀತಿ ಕೊಡುತ್ತೆ ಅಂದಾಗ ಸಂತೋಷ್ ರಾವ್ ನಿರಪರಾಧಿ ಅನ್ನೋ ರೀತಿಯಲ್ಲಿ ಕೊಡುತ್ತೆ ಅನ್ನೋಂಥ ಸರ್. ಅದೇ ಸರ್, ಅಲ್ಲಿ ತನಿಖಾಧಿಕಾರಿ ಲೋಪ ಸ್ಪಷ್ಟ ಕಂಡು ಬರ್ತದೆ ಸರ್. ಏನಕ್ಕೆ ತನಿಖಾಧಿಕಾರಿಗಳು ಏನಕ್ಕೆ ಸರ್ ಲೋಪ ಅದನ್ನು ಅವ್ರನ್ನ ಕೇಳಬೇಕು. ಈಗ ಒಂದು ಹೇಳ್ತೀನಿ ಸರ್, ಅದನ್ನೇ ಸರ್, ನಿಮಗೆ ಒಂದು ನಿಮಿಷ ಅದನ್ನ ಹೇಳ್ತೀನಿ ಸರ್. ಇಲ್ಲಿ ಸಮಸ್ಯೆ ನೀವು ಎಲ್ಲಿ ಬೇಕಾದ್ರೆ ಬರ್ತೀನಿ. ನೀವೇನು ನಮ್ಮ ದೇಶದಲ್ಲಿ ತನಿಖಾಧಿಕಾರಿ ಅಂತ ಹೇಳಿದ್ರೆ ಅವ್ರು ನಿಜವಾದ ತನಿಖಾಧಿಕಾರಿಗಳಲ್ಲ ಸರ್. ತನಿಖಾಧಿಕಾರಿ ಅಂದರೆ ಅದರ ಒಂದು ಮೌಲ್ಯಗಳು ಜ್ಞಾನ ಇರಬೇಕು ಸರ್. ತನಿಖೆ ಅಂದರೆ ಅಂತೇಳಿ ನೀವು ನಂಬಲ್ಲ ಸರ್. ನನ್ನ ಪ್ರಕರಣದಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತೀನಲ್ಲ, ಹೌದೌದು. ಅವರು ತನಿಖಾಧಿಕಾರಿಗಳು ಬಂದಾಗ ತನಿಖೆ ಅಂದರೆ ಏನಂತಾನೆ ಪ್ರಶ್ನೆ ಮಾಡ್ತೀನಿ. ಒಂದು ಹೇಳ್ತೀನಿ ಕೇಳಿ, ತನಿಖಾಧಿಕಾರಿ ಬಂದು ಅಲ್ಲ ನೀವು ನಂಬಲ್ಲ ಸರ್. ನಾನು ಆ ಥರ ಪ್ರಶ್ನೆ ಮಾಡಿದಾಗ ಅವ್ರು ಏನು ಹೇಳ್ತಾರೆ ಗೊತ್ತಾ? FIR ದಾಖಲೆ ಮಾಡಿದೆ, ಮಾಜರ್ ಮಾಡಿದೆ, ದಾಖಲೆ ಸಂಗ್ರಹ ಮಾಡಿದೆ, ಸಾಕ್ಷ್ಯದ ಹೇಳಿಕೆ ತಗೊಂಡೆ, ಇದೆಲ್ಲ ಮಾಡಿದಾಗ ಆರೋಪ ಮಾಡೋ ನಿಜ ಅಂದ್ಕೊಂಡು ಬಂತು, ಚಾರ್ಜ್ ಶೀಟ್ ಆಗ್ತದೆ. ಇಷ್ಟೇ. ಒಂದು ಕೇಸಲ್ಲಿ ಹೇಳ್ತೀನಿ ಸರ್, ಒಂದು ಮೊದಲನೇ ಕೇಸ್ ನನ್ನ ಮೇಲೆ ಹಾಕಿದ್ದು ಅಟ್ರಾಸಿಟಿ ಕೇಸು ಆಯಿತಾ. ಒಂದು ಜಿಲ್ಲಾ ಮಟ್ಟದ ನ್ಯಾಯಾಲಯದಲ್ಲಿ ನಡೀತಾ ಇದೆ. ನಾನು ಇದೆಲ್ಲ ತನಿಖೆ ಅಂದರೆ ಹೇಳಿದ ಮತ್ತೆ ಕೇಳಿದೆ. ಜೇಡ್ ಸಾಹೇಬ್ರು ಕೂಡ ಇದೇ ಕೃಷ್ಣ ತನಿಖೆ ಇನ್ನೇನು ಅವರು ಇಲ್ಲ ಸ್ವಾಮಿ ಇದೆಲ್ಲ ತನಿಖೆ ಅವ್ರು ಹೇಳಿ ಸ್ವಾಮಿ ಅಂತ. ಇಲ್ಲ ಇದೇ ತನಿಖೆ. ಇದು ತನಿಖೆ ಅಲ್ಲ, ಇದು ಸಾಕ್ಷಿಗಳ ಸಂಗ್ರಹ. ಈ ಸಾಕ್ಷಿಗಳನ್ನ ವಿಶ್ಲೇಷಣೆ ಮಾಡಿ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಎತ್ತಿಡಿದಿಲ್ಲ ಅದು ನಿಜವಾದ ತನಿಖೆ ಅಂತಂದೆ. ಉದಾಹರಣೆಗೆ ಹೇಳ್ತೀನಿ ಕೇಳಿ. ಸ್ನೇಹ ಕೃಷ್ಣ ದೂರವಾಣಿ ಕರೆ ಮಾಡಿ ಅವನ್ನ ಇಲ್ಲಿ ಕರ್ಸ್ಕೋಣ ಅಂತ ತಾವು ಹೇಳ್ತೀರ, ಹೌದಾ? ಹೌದು ಅಂತವ್ರು. ನಂದು ಕಾಲ್ ಡೇಟ್ಸ್ ಟವಲ್ ಎಲೆಕ್ಷನ್ ತಗೊಂಡಿದ್ದೀನಿ. ಆಯಿತು ನೋಡಿ, ಇದು ದಾಖಲೆ. ಈ ದಾಖಲೆ ಪ್ರಕಾರ ಈ ನಂಬರಿಂದ ಫೋನ್ ಮಾಡಿದ್ರೆ ತಾವು ಹೇಳ್ತೀರ. ಈ ನಂಬರು ಯಾರ್ದು ಅಂತ ಪತ್ತೆ ಮಾಡಿದ್ರ? ಇಲ್ಲ, ಅದು ಕಾಯಿನ್ ಬಾಕ್ಸ್ ಅಂತ ಗೊತ್ತಾಯ್ತು ಅಂದವರು. ಎಲ್ಲಿದೆ ಕಾಯಿನ್ ಬಾಕ್ಸು? ಹೆಬ್ಬಾಳಲ್ಲಿದೆ. ಸರಿ, ನನ್ನ ಟವರ್ ಲೊಕೇಶನ್ ಪ್ರಕಾರ ಆ ಸಮಯದಲ್ಲಿ ನಾನು ಎಲ್ಲಿದ್ದೀನಿ? ವಿದ್ಯಾರಣ್ಯಪುರಮಲ್ಲಿದ್ದೀರ. ವಿದ್ಯಾರಣ್ಯಪುರಮಲ್ಲಿರೋ ವ್ಯಕ್ತಿ ಹೆಬ್ಬಾಳಲ್ಲಿರೋ ಕಾಯಿನ್ ಬಾಕ್ಸಿಂದ ಫೋನ್ ಮಾಡೋಕ್ಕೆ ಸಾಧ್ಯನಾ ಅಂತಂದರೆ ಉತ್ತರನೇ ಇಲ್ಲ. ಇದನ್ನು ಇವ್ರನ್ನ ತನಿಖಾಧಿಕಾರಿ ಹೆಂಗೆ ಹೇಳ್ತಾರೆ ಸರ್?
ಪ್ರತಿ ಕೇಸ್ ನೋಡಿ ನಿಮಗೆ ಅನುಭವ ಆಗ್ಬಿಟ್ಟಿದ್ದೀರಾ? ಸಾಕಷ್ಟು ಅನುಭವ ಸರ್. ಆ ಅನುಭವ ನಾನು ಹೇಳ್ತೀನಿ. ನಂಗೆ ಭಾಳ ನೋವಾಗ್ತಾರೆ. ನಂಗೆ ಯಾಕೆ ನನ್ನ ಪ್ರಶ್ನೆ ಅದನ್ನೇ, ನೀವು ನಂಬಲ್ಲ, ನಾನು KPIಗೆ ಪತ್ರ ಬರ್ತೀನಿ ಸರ್, ನೀವೇನು ತರಬೇತಿ ಕೊಡ್ತೀರಾ, ತರಬೇತಿ ಕೊಟ್ಟರೆ ಯಾಕೆ ಇವ್ರಿಗೆ ನಡ್ಕೊಂಡು ಉತ್ತರ ಕೊಡಿದ್ರೆ ನೀವು ವೈಯಕ್ತಿಕ ವಿಚಾರ ಕೇಳಬೇಡಿ, ಪ್ರಶ್ನೆ ಕೇಳಬೇಡಿ ಅಂತ ಬರೀತಾರೆ. ನನ್ನ ವೈಯಕ್ತಿಕ ವಿಚಾರ ಸ್ವಾಮಿ, ನನ್ನ ಪ್ರಕರಣನ ಉದಾಹರಣೆಗೆ ನಿಮ್ಗೆ ಪ್ರಶ್ನೆ ಮಾಡ್ತೀನಿ ಅಂದರೆ ಉತ್ತರ ಇಲ್ಲ ಸರ್, ಕೊಡಲ್ಲ ಸರ್. ಯಾರು ಕೊಡಲಿ ಸರ್, ನಮ್ಮ ಬಂದ ಕರೆಸಿ ಸರ್, ನೀವು ನಿಮ್ಮ ಮಾಧ್ಯಮದಿಂದ ಚರ್ಚೆಗೆ ಬರ್ತೀನಿ ಸರ್. ಈಗ ಡೈವರ್ಟ್ ಆಗೋಗ್ಬಿಡ್ತದೆ ಸರ್. ಅಲ್ಲ ಹೇಳಿದ್ ನಿಮಗೆ ಸೌಜನ್ಯ ಪ್ರಕರಣ ವಿಚಾರ ಹೇಳ್ತೀನಿ. ಸೌಜನ್ಯ ಪ್ರಕರಣದಲ್ಲಿ ಹಾಗೆ ಆಗಿದ್ದು. ಆ ಶವ ಸಿಕ್ತಲ್ಲ, ಆ ಶವ ಸಿಕ್ಕಿದ ಸ್ಥಳವನ್ನು ತನಿಖಾಧಿಕಾರಿ ಸರಿಯಾಗಿ ಸೂಕ್ಷ್ಮವಾಗಿ ವಿಶ್ಲೇಷಣೆ ಮಾಡಿ ಇದರಲ್ಲಿ ತನಿಖೆ ಮಾಡಿದರೆ ಸತ್ಯ ಅಲ್ಲ, ಅವಾಗಲೇ ಗೊತ್ತಾಗ್ತಿತ್ತು. ನೀವು ಇನ್ನೂ